ಉತ್ತರ ವಲಯದ IGP ಸರ್ ಆದಂತಹ ಶ್ರೀ ಚೇತನ್ ಸಿಂಗ್ ರಾಥೋಡ್ ಸರ್ ಅವರು ಇವತ್ತು ವಿಜಯಪುರ ಜಿಲ್ಲಾ ಪೊಲೀಸ್ ತಂಡ ಮಾಡಿರುವಂಥ ಕಾರ್ಯಾಚರಣೆಗೆ ಹೆಮ್ಮೆ ಪಟ್ಟು ಪ್ರಶಂಸೆಯನ್ನು ಪಟ್ಟು ಇವತ್ತು ಖುದ್ದಾಗಿ ಅವರೇ ವಿಜಯಪುರಕ್ಕೆ ಬಂದು ಪ್ರೆಸ್ ಮೀಟ್ ಮಾಡಿ ತಮಗೆ ಈ ಪ್ರಕರಣದ ಎಲ್ಲ ಅಂಶಗಳನ್ನು ಸರ್ ತಮ್ಮ ಗಮನಕ್ಕೆ ತೊಗೊಂಬಂದಿದ್ದಾರೆ. ಇದು ಯಾಕೆ ನಮಗೆ ಚಾಲೆಂಜಿಂಗ್ ಆಗಿತ್ತು ಮತ್ತು ಯಾಕೆ ಇದು ಒಂದು ಮಹತ್ವದಾಗಿತ್ತು ಅಂತಂತಂದರೆ ಇಟ್ ವಾಸ್ ಎ ಪ್ರೆಸ್ಟೀಜ್ ಇಶ್ಯೂ ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಕೇಸು. ಸೊ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಬಂದು ಹೇಳಿದಾಗಲೂ ಕೂಡ ನಾವು ಹೇಳಿದ್ವಿ ಇಟ್ ಈಸ್ ಎ ಚಾಲೆಂಜಿಂಗ್ ಕೇಸ್ ಬಟ್ ವಿಲ್ ಡೂ ಇಟ್ ಅಂತಂತೇಳಿ ಅವ್ರಿಗೆ ಫ್ರಮ್ ದ ಡೇ ಒನ್ ನಾವು ಹೇಳ್ತಾ ಇದ್ವಿ. ಇದರಲ್ಲಿ ಮೊದಲನೇ ಆರೋಪಿ ಆದಂಥ ವಿಜಯ್ ಮೇರಿಯಾಳ್ ಏನಿದ್ದಾನೆ, ಈತ ಬ್ಯಾಂಕ್ ಮ್ಯಾನೇಜರ್ ಇದ್ದು ಈತ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಕೀಸ್ಗಳನ್ನು ಡುಪ್ಲಿಕೇಟ್ ಮಾಡೋದಕ್ಕೆ ಕೊಟ್ಟಿರ್ತಾನೆ. ಆ ಡುಪ್ಲಿಕೇಟ್ ಮಾಡಿದಂಥ ಕೀಗಳನ್ನು ಪ್ರಮುಖ ಇನ್ನೊಬ್ಬ ಈ ಎಂಟೈರ್ ಕ್ರೈಮ್ನ ಎಪಿಸೋಡಿನ ಪ್ರಮುಖ ಆರೋಪಿಯಾದಂಥ ಚಂದ್ರಶೇಖರ್ ನೆರಲ್ಲ ಏನಿದ್ದಾನೆ ಅವನ ಜೊತೆಗೆ ಬಂದು ಈ ಕೀಸ್ಗಳನ್ನು ಬ್ಯಾಂಕ್ ಒಳಗಡೆ ಬಂದು ಟೆಸ್ಟ್ಗಳನ್ನು ಮಾಡಿರ್ತಾನೆ, ಕೀ ಆಪ್ರೇಟ್ ಆಗ್ತಾ ಇದೆಯೋ ಇಲ್ಲ ಅಂತಂದೇಳಿ. ಯಾವಾಗ ಅವರು ಮಾರ್ಚ್ ಆ್ಯಂಡ್ ಏಪ್ರಿಲಲ್ಲಿ ಈ ಕೀಸ್ಗಳು ಆಪ್ರೇಟ್ ಆಗೋದು ಸಕ್ಸಸ್ ಆಗುತ್ತೆ, ಅವರು ವಿಜಯ್ ಮೇರಿಯಾಳ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾಗಲೇ ಪ್ಲ್ಯಾನ್ ಮಾಡ್ತಾರೆ, ಅದಕ್ಕೆ ವಿಜಯ್ ಮೇರಿಯಾಳ್ ಒಪ್ಪಲ್ಲ. ಸೊ ಒಂದು ಮಂಗಳೂರು ರೀತಿ ಬ್ಯಾಂಕನ್ನು ಹೇಗೆ ದರೋಡೆ ಮಾಡಿದ್ರು ಆ ರೀತಿ ಮಾಡಬೇಕು ಅಂತ ಅವ್ರದ್ದು ಆಲೋಚನೆಯಲ್ಲಿರುತ್ತೆ. ಬಟ್ ವಿಜಯ್ ಮೇರಿಯಾಳು ಅದಕ್ಕೆ ಒಪ್ಪಲ್ಲ. ಅವನು ಅಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಇದು ಆದರೆ ಸಮಸ್ಯೆ ಆಗುತ್ತೆ ಅಂತಂತ ಹೇಳಿ ಆ ಪ್ಲ್ಯಾನನ್ನು ಡ್ರಾಪ್ ಮಾಡಿಬಿಟ್ಟು ಈತ ಮೇದಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ ರೂಣಿಯಾಳ್ ಬ್ರಾಂಚ್ಗೆ. ಆ ಟ್ರಾನ್ಸ್ಫರ್ ಆದ 15 ದಿನಕ್ಕೆ ಈ ರೀತಿಯಾದಂಥ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಪ್ರಮುಖ ಆರೋಪಿಯಾದಂತಹ ಚಂದ್ರಶೇಖರ್ ನೆರಲ ಏನಿದ್ದಾನೆ, ಈತ ಒಬ್ಬ MBA ಪದವೀಧರ. ಈತ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲಿನ ಒಬ್ಬ ಚೇರ್ಮನ್ ಆಗಿದ್ದಾನೆ. ಈತ ಮುಂಚೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಎಂಪ್ಲಾಯಿ ಆಗಿ ಅಲ್ಲಿ ಕೂಡ ತಪ್ಪನ್ನು ಮಾಡಿ 2019ರಲ್ಲಿ ಕೆಲಸದಿಂದ ವಜಾ ಬಂದಿರ್ತಾನೆ. ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇರ್ತಾನೆ. ಮತ್ತು ಈತ ಗೋವಾ ಮತ್ತು ಶ್ರೀಲಂಕಾದ ಕೊಲಂಬೋಗಳಲ್ಲಿ ಹೋಗಿ ಕ್ಯಾಸಿನೋ ಆಟ ಆಡುವಂಥ ಒಂದು ಚಟವನ್ನು ಹೊಂದಿರ್ತಾನೆ. ಈ ಕೃತ್ಯ ಮಾಡಬೇಕಾದ್ರೆ ಇವರು ಹಲವಾರು ಮೂವೀಸ್ಗಳನ್ನು ನೋಡಿದ್ದಾರೆ. ದೃಶ್ಯಂ 1, 2, ಲಕ್ಕಿ ಭಾಸ್ಕರ್, ಕ್ಯಾಚ್ ಮೀ ಇಫ್ ಯು ಕ್ಯಾನ್, ಆಲ್ ವೆಬ್ ಸೀರೀಸು ಇವುಗಳನ್ನ ಎಲ್ಲವನ್ನು ನೋಡಿ ನೋಟ್ ಮಾಡಿದ್ದಾರೆ ಯಾವ್ಯಾವ ರೀತಿ ಮಾಡ್ಬೋದು ಅಂತಂತೇಳಿ. ಅದೇ ರೀತಿ ಯೂಟ್ಯೂಬ್ಸ್ಗಳಲ್ಲಿ ಎಲ್ಲೆಲ್ಲಿ ಬ್ಯಾಂಕ್ ಕಳ್ಳತನ ಆಗಿದೆ, ಕಳ್ಳತನವನ್ನು ಹೇಗೆ ಮಾಡಿದ್ದಾರೆ, ಪೊಲೀಸರು ಹೇಗೆ ಪತ್ತೆ ಮಾಡಿದ್ದಾರೆ, ಇವುಗಳ ಎಲ್ಲ ವಿಡಿಯೋಗಳನ್ನು ಕುರಿತು ಪರಿಶೀಲನೆ ಮಾಡಿದ್ದಾರೆ. ಅದೇ ರೀತಿ ಗೋಲ್ಡನ್ನು ಹೇಗೆ ಕರಗಿಸ್ಬೇಕು ಅನ್ನೋದನ್ನು ಕೂಡ ಯೂಟ್ಯೂಬ್ಸ್ಗಳಲ್ಲಿ ನೋಡಿ ಅಧ್ಯಯನ ಮಾಡಿದ್ದಾರೆ. ಮತ್ತು ಇತ್ತೀಚೆಗೆ ಕರ್ನಾಟಕದಲ್ಲಿ ಆದಂತಹ ಮಂಗಳೂರು, ದಾವಣಗೆರೆ ಮತ್ತು ಬೀದರಲ್ಲಿ ಏನು ಪ್ರಕರಣಗಳಾಗಿತ್ತು ಆ ಪ್ರಕರಣಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ದಾರೆ. ಯಾವ್ಯಾವ ರೀತಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ, ಯಾವ ರೀತಿ ಅವರು ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾರೆ, ನಾವು ಯಾವ ರೀತಿ ತಪ್ಪಿಸ್ಕೋಬೇಕು ಅನ್ನೋದನ್ನು ಕೂಡ ಅವರು ಅಧ್ಯಯನ ಮಾಡಿದ್ದಾರೆ. ಕಳ್ಳತನದಲ್ಲಿ ಯಾವೆಲ್ಲ ತಂತ್ರಜ್ಞಾನವನ್ನು ಉಪಯೋಗಿಸಬೇಕು ಅನ್ನೋದನ್ನು ನೋಡಿದ್ದಾರೆ. ಇಲ್ಲಿ ವಾಕಿ ಟಾಕೀಸ್ಗಳನ್ನು ಅವರು ಯೂಸ್ ಮಾಡಿದ್ದಾರೆ ಕಮ್ಯುನಿಕೇಷನ್ಗೋಸ್ಕರ. ಅದೇ ರೀತಿ ಯಾವ ದಿನದಿಂದ ಮಾಡಬೇಕು, ಯಾವ ದಿನಾಂಕದಿಂದ ಮಾಡಬೇಕು ಅನ್ನೋದನ್ನು ಕೂಡ ಇಟ್ಸ್ ಎ ಪ್ರೀ ಪ್ಲ್ಯಾನ್. ಮೇ 23 RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಇರುತ್ತೆ. ಸೊ ಅವತ್ತಿನ ದಿನ ಮಾಡಬೇಕು ಅಂದರೆ ಅವತ್ತು RCB ವಿನ್ ಆಗಿತ್ತು ಅಂತಂದರೆ ಅದು ಮುಹೂರ್ತ 23ಕ್ಕೆ ಫಿಕ್ಸ್ ಆಗಿತ್ತು. RCB ಅವತ್ತು ಸೋಲುತ್ತೆ. 24ನೇ ದಿನ ವೆದರ್ ಕಂಡೀಷನ್ಸ್ ನೋಡಿದಾಗ ಮಣಗುಳಿಯಲ್ಲಿ ದ ಚಾನ್ಸಸ್ ಆಫ್ ರೇನ್ 80% ಇರುತ್ತೆ. ಸೊ ದ ಟೈಮಿಂಗ್ ಈಸ್ ಫ್ರಮ್ 6 to 11 ಇರುತ್ತೆ. ಸೊ ಈ ಮಳೆ ಆಗುವಂಥ ಸಂದರ್ಭದಲ್ಲಿ ನೀವು ಜನರಲಿ ಕಳ್ಳತನ ನೋಡಿದರೆ ರಾತ್ರಿ 12ರಿಂದ ಬೆಳಿಗ್ಗೆ 4 ಗಂಟೆ ಒಳಗಡೆ ಆಗ್ತಾ ಇರುತ್ತೆ. ಬಟ್ ದೇ ಹ್ಯಾವ್ ಸೆಲೆಕ್ಟೆಡ್ ದ ಟೈಮ್ ಫಾರ್ ದ ಈವ್ನಿಂಗ್ 6 to 10 o'clock ಬೇಸ್ಡ್ ಅಪಾನ್ ದ ವೆದರ್ ಕಂಡೀಷನ್ಸ್. ಮಳೆ ಆಗ್ತಾ ಇರುತ್ತೆ, ಜನ ಇರಲ್ಲ ಅಂತಂದು ಹೇಳಿ. ಮತ್ತು ಅದು 4 Saturday ಮತ್ತು ಸಂಡೇ. ಆಮೇಲೆ ಇವರು ಈ ವಾಕಿ ಟಾಕಿ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಇದರಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದವರು ಇರ್ತಾರೆ. ರೈಲ್ವೆ ಇಲಾಖೆಯಲ್ಲಿ ವಾಕಿ ಟಾಕಿ ಬಳಸುವಂಥ ಒಂದು ಪರಿಣೀತಿ ಆಗಿರ್ಬೋದು, ಅವರಿಗೆ ಎಕ್ಸ್ಪರ್ಟೈಸು ಅದರಲ್ಲಿ ಇರುತ್ತೆ. ಅದೇ ರೀತಿ ಒಂದು ಏನಾದರೂ ಯಾರಾದರೂ ಬಂದರೆ ಅವರಿಗೆ ಭಯಪಡಿಸೋದಕ್ಕೆ ಒಂದು ಲೈಟರ್ ಗನ್ ಇಟ್ಕೊಂಡಿರ್ತಾರೆ, ಅದನ್ನು ಭಯಪಡಿಸೋದಕ್ಕೆ. ಇಟ್ ಇಸ್ ನಾಟ್ ದ ಆ್ಯಕ್ಚುಯಲ್ ಗನ್, ಲೈಟರ್ ಗನ್. ಅದೇ ರೀತಿ ತನಿಖೆ ಹಾದಿಯನ್ನು ತಪ್ಪಿಸೋದಕ್ಕೆ ಕೇರಳ ಮತ್ತು ತಮಿಳುನಾಡಲ್ಲಾದಂಥ ಕಳ್ಳತನದ ವರದಿಗಳನ್ನು ಅಧ್ಯಯನ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಸೃಷ್ಟಿಸಿ ತನಿಖೆ ಹಾದಿಯನ್ನು ತಪ್ಪಿಸ್ಬೇಕು ಅನ್ನೋಂಥದ್ದನ್ನು ಕೂಡ ಮಾಡಿರ್ತಾರೆ.
ಮತ್ತು ಈ ಕಾರ್ಯಾಚರಣೆಯಲ್ಲಿ ಅವರು ಒಂದು ಲಾರಿ ಮತ್ತು 2 ಇನೋವಾ 2 ಟೂ ವೀಲರ್ಗಳನ್ನು ಬಳಸಿರ್ತಾರೆ. ಈ ಲಾರಿಯನ್ನು ರೈಲ್ವೆ ಇಲಾಖೆಯ ಟ್ರಕ್ಕನ್ನು ಯೂಸ್ ಮಾಡಿರ್ತಾರೆ. ಆ ರೈಲ್ವೆ ಇಲಾಖೆಯಲ್ಲಿ ಆ ಟ್ರಕ್ಕು ಈ ಕಬ್ಬಿಣದ ಮೆಟೀರಿಯಲ್ಗಳನ್ನು ಡಿಸ್ಪೋಸ್ ಮಾಡೋದಕ್ಕೆ ಬಳಸುವಂಥ ಒಂದು ಟ್ರಕ್ಕು. ಆ 23-24ಕ್ಕೆ ರೈಲ್ವೆ ಇಲಾಖೆಯಲ್ಲಿ ವಿಜಯಪುರಕ್ಕೆ ಕಬ್ಬಿಣವನ್ನು ನಾವು ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಅಂತೇಳಿ ಆಫಿಷಿಯಲ್ ರೆಕಾರ್ಡ್ಸನ್ನು ಕೂಡ ಕ್ರಿಯೇಟ್ ಮಾಡಿರ್ತಾರೆ. ಆ ಟ್ರಕ್ಕನ್ನು ಮನಗುಡಿ ಅಂತ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಟೋನಲ್ಲಿ ಇಟ್ಟು ಅದನ್ನು ಸೆಂಟರ್ ಆಫ್ ಆಪ್ರೇಷನ್ ಥರ ಅದನ್ನು ಬಳಸ್ಕೊಂಡು ಅಲ್ಲಿಂದ ಈ ಟೂ ವೀಲರ್ಸ್ಗಳನ್ನು ಆ ಟ್ರಕ್ಕಲ್ಲೇ ಸಾಗಿಸೋದು ಮತ್ತು ಕದ್ದಂಥ ಮಾಲನ್ನು ಆ ಟ್ರಕ್ಕಲ್ಲೇ ಸಾಗಿಸುವಂಥ ಒಂದು ಕಾರ್ಯವನ್ನು ಮಾಡಿರ್ತಾರೆ. ಈ ಇನೋವಾ 2 ಯೂಸ್ ಏನಾಗಿದೆ, ಒಂದು ಗೋವಾದಿಂದ ಬಂದಿರುತ್ತೆ, ಒಂದು ಹುಬ್ಳಿಯಿಂದ ಬಂದಿರುತ್ತೆ. ಸೊ ಇವ್ರನ್ನ ಲೋಕಲ್ ಟ್ರಾನ್ಸ್ಪೋರ್ಟಿಗೋಸ್ಕರ ಇನೋವಾಗಳನ್ನು ಯೂಸ್ ಮಾಡಿರ್ತಾರೆ. ಇಡೀ ಮನಗುಳಿ ಪಟ್ಟಣವನ್ನು ರೆಕ್ಕೆ ಮಾಡೋದಕ್ಕೆ ಟೂ ವೀಲರ್ಸ್ಗಳನ್ನು ಯೂಸ್ ಮಾಡಿರ್ತಾರೆ. ಅದೇ ರೀತಿ ಇವರು ಬೆಂಗಳೂರಿಗೆ ಹೋಗಿಬಿಟ್ಟು ಯಾರ್ಯಾರಿಗೆ ಯಾವ್ಯಾವ ವೇಷಭೂಷಣಗಳು ಬೇಕು ಅನ್ನೋದನ್ನು ಕೂಡ ಮೊದಲೇ ಡಿಸೈಡ್ ಮಾಡಿ ಆ ವೇಷಭೂಷಣಗಳನ್ನು ಖರೀದಿ ಮಾಡಿ ಅವ್ರಿಗೆ ಕೊಟ್ಟಿರ್ತಾರೆ. ಮತ್ತು ಅದರಲ್ಲಿ ರೈಟ್ ಮ್ಯಾನ್ ಫಾರ್ ದ ರೈಟ್ ಜಾಬ್ ಅನ್ನೋ ರೀತಿ CCTV ಎಕ್ಸ್ಪರ್ಟ್ಸ್ಗಳೂ ಇದ್ದಾರೆ, ಎಲೆಕ್ಟ್ರಿಸಿಟಿ ಎಕ್ಸ್ಪರ್ಟ್ಸ್ಗಳೂ ಇದ್ದಾರೆ, PhD ಮಾಡಿದಂಥ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ಸ್ನೂ ಇದ್ದಾರೆ. ಸೊ ಎಲೆಕ್ಟ್ರಿಸಿಟಿ ಕಟ್ ಮಾಡೋದಕ್ಕೆ ಅಲ್ಲಿ ಇದ್ದಂಥ ಹೈ ಮಾಸ್ಕ್ ಲೈಟನ್ನು ತಾವು ನೋಡಿರ್ಬೋದು. 23ರ ರಾತ್ರಿ ಅದನ್ನು ಹೈ ಮಾಸ್ಕ್ ಲೈಟ್ ಕಟ್ ಮಾಡ್ತಾರೆ, ಸೊ ದ್ಯಾಟ್ ಅಲ್ಲಿ ಕತ್ಲಾಗಲಿ ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂತೇಳಿ. ಅದೇ ರೀತಿ ಎಲ್ಲೆಲ್ಲಿ ಕ್ಯಾಮ್ರಾಗಳಿದೆ ಕ್ಯಾಮ್ರಾಗಳನ್ನ ಡಿಸ್ಕನೆಕ್ಟ್ ಮಾಡೋದು, ಕ್ಯಾಮ್ರಾಗಳ ದಿಕ್ಕನ್ನು ಬದಲಾಯಿಸೋದು, ಮತ್ತು ಏನು ಈ DVRಗಳನ್ನ ಎಲ್ಲೆಲ್ಲಿ ಆಫ್ ಮಾಡಬೇಕು ಅದನ್ನು ಯಾವ ರೀತಿ ಫಾರ್ಮ್ಯಾಟ್ ಮಾಡಿ ಮತ್ತು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅನ್ನೋದನ್ನು ಕೂಡ ಅದನ್ನು ಮಾಡಿದ್ದಾರೆ. ಸೊ ಇನ್ನೊಬ್ಬ ಆರೋಪಿ ಸುನಿಲ್ ಮೋಕಾ ಏನಿದ್ದಾನೆ, ಇವತ್ತು ಚಂದ್ರಶೇಖರ್ನ PA ಆಗಿದ್ದು ಚಂದ್ರಶೇಖರ್ನ ಕಾರ್ನ ಡ್ರೈವರ್ ಆಗಿರ್ತಾನೆ. ಅದೇ ರೀತಿ ಬಾಲರಾಜ್ ಏನಿದ್ದಾನೆ, ಈತ ರೈಲ್ವೆ ಇಲಾಖೆಯಲ್ಲಿ ಚೀಫ್ ಡಿಪೋ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಆಗಿದ್ದಾನೆ. ಈತ BSc ಬಯೋಟೆಕ್ನಾಲಜಿ ಮಾಡಿರ್ತಾನೆ. ಈತ ಲಾರಿಯನ್ನು ಒದಗಿಸೋದು ಮತ್ತು ಏರಿಯಾ ವಾಚು ದೆನ್ ಈ ಎಲ್ಲ ಕಾರ್ಯಗಳನ್ನು ಅವನು ಮಾಡ್ತಾ ಇರ್ತಾನೆ. ಅದೇ ರೀತಿ ಇನ್ನೊಬ್ಬ ಆರೋಪಿ ಗುಂಡು ಜೋಸೆಫ್ ಅಂತ ಏನಿದ್ದಾನೆ, ಈತ BE ಮೆಕ್ಯಾನಿಕಲ್. ಈತ ಅಡ್ಮಿನ್ ಇನ್ಚಾರ್ಜ್ ಆಗಿ ಅದೇ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈತ CCTV ಎಕ್ಸ್ಪರ್ಟ್. ಸೊ CCTVಗಳ ಡೈವರ್ಟ್ ಹೇಗೆ ಮಾಡೋದು, ಮೆಮ್ರಿ ಹೇಗೆ ತೆಗೆಯೋದು, DVRನ ಹೇಗೆ ಡಿಸ್ಟ್ರಾಯ್ ಮಾಡೋದು, ಇವುಗಳಲ್ಲಿ ಆತ ಎಕ್ಸ್ಪರ್ಟ್. ಅದೇ ರೀತಿ ಚಂದನ್ ರಾಜ್ ಅಂತ ಏನು ಆರೋಪಿ ಇದ್ದಾನೆ, ಈತ ನರೇಲನ ಜೊತೆ ಆತನ ಶಾಲೆಯಲ್ಲೇ ಅಕೌಂಟೆಂಟಾಗಿ ಕೆಲಸ ಮಾಡ್ತಾ ಇರ್ತಾನೆ. ಈತ ಪಾರ್ಟ್ ಆಫ್ ದ ಪ್ಲ್ಯಾನಿಂಗ್ ಇರ್ತಾನೆ. ಈ ಏನು ಬಿದ್ದಿದ್ದಾರೆ ಈ ಆರೋಪಿಗಳಲ್ಲಿ 2 ಜನರು ಈ ಬ್ಯಾಂಕಲ್ಲಿ ಮೊದಲೇ ಲೋನ್ ತೊಗೊಂಡಿದ್ದಾರೆ. ಸೊ ಆ ಲೋನ್ ತೊಗೋಬೇಕಾದಾಗ ಬ್ಯಾಂಕಿನ ಒಳಗಡೆ ಬಂದು ಬ್ಯಾಂಕಲ್ಲಿ ಹೇಗಿದೆ ಏನಿಲ್ಲ ಅನ್ನೋದನ್ನು ಎಲ್ಲ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಈತ ಫೆಬ್ರವರಿ ತಿಂಗಳಲ್ಲಿ ವಿಜಯ್ ಮೇರಿಯಾಳ್ ಮ್ಯಾನೇಜರ್ ಇದ್ದಾಗಲೇ ಕೂಡ ಸುಮಾರು 10 ಲಕ್ಷದಷ್ಟು ಲೋನನ್ನು ಅದೇ ಬ್ಯಾಂಕಲ್ಲಿ ತೊಗೊಂಡಿರ್ತಾನೆ. ಹೋಗೋದು ಬರೋದನ್ನು ಇಟ್ಕೊಂಡಿರ್ತಾನೆ. ಬ್ಯಾಂಕಿನ ಒಳಗಡೆ ಹೇಗಿದೆ ಏನಿಲ್ಲ ಅನ್ನೋಂಥ ಮಾಹಿತಿಯನ್ನು ಈತ ಕಲೆಕ್ಟ್ ಮಾಡಿರ್ತಾನೆ. ಅದೇ ರೀತಿ ಪೀಟರ್ ಚಾಂದ್ ಅಂತ ಏನಿದ್ದಾನೆ, ಈತನೂ ಕೂಡ ಈ ಪ್ರಕರಣದ ಪ್ರಮುಖ ಆರೋಪಿ. ಈತ MSc ಮಾಡಿದ್ದು ಮತ್ತು PhDನೂ ಮಾಡಿದ್ದಾನೆ. ಈತ ಅತಿಥಿ ಗೆಸ್ಟ್ ಲೆಕ್ಚರರ್ ಅಂತ ಕೆಲಸ ಮಾಡ್ತಾನೆ. ಇವನು ವಾಕಿ ಟಾಕಿಗಳನ್ನು ಹೇಗೆ ಯೂಸ್ ಮಾಡಬೇಕು ಹೇಗಿಲ್ಲ ಅನ್ನೋದನ್ನು ಕೂಡ ಈತ ಮಾಡ್ತಾನೆ. ಮತ್ತು ವಾಚ್ ಮಾಡೋದು ಮತ್ತು ಕಮ್ಯುನಿಕೇಷನ್ಸ್ಗಳನ್ನು ಕೊಡೋದು ಈಗ ಉಸ್ತುವಾರಿಯಾಗಿರುತ್ತೆ. ಈತ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯ ಕಾರ್ಯದರ್ಶಿನೂ ಕೂಡ ಆಗಿದ್ದಾನೆ. ಅದೇ ರೀತಿ ಬಾಬುರಾವ್ ಅಂತ ಏನು ಆರೋಪಿ ನಂಬರ್ 8 ಇದ್ದಾನೆ, ಈತ ರೈಲ್ವೆ ಇಲಾಖೆಯಲ್ಲಿ ಆ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಆಮೇಲೆ ಸುಸೈರಾಜ್ ಅಂತ ಏನಿದ್ದಾನೆ ಇನ್ನೊಬ್ಬ ಆರೋಪಿ ನಂಬರ್ 9 ಅವನು. ಈತ ಆ ಶಾಲೆಯ ವಾಚ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಈ ಪ್ರಕರಣದಲ್ಲಿಯೂ ಕೂಡ ಅದನ್ನು ವಾಚ್ಮನ್ ಥರ ಬ್ಯಾಂಕಿನ ಹೊರಗಡೆ ಚಲನವಲನಗಳನ್ನು ಗುಡಿಸೋದಕ್ಕೆ ಮತ್ತು ಹೋಗೋ ಬರೋರುಗಳನ್ನು ಕಮ್ಯುನಿಕೇಟ್ ಮಾಡೋದಕ್ಕೆ ಕೂಡ ಈತನನ್ನು ಬಳಸ್ಕೊಂಡಿದ್ದಾರೆ. ಅದೇ ರೀತಿ ವಿಜಯ್ ಮೇರಿಯಾಳ್ನ ತಮ್ಮ ಅನಿಲ್ ಮೇರಿಯಾಳ್, ವಿಜಯ್ ಮೇರಿಯಾಳ್ ಏನು ಬ್ಯಾಂಕ್ ಮ್ಯಾನೇಜರ್, ಅವನ ತಮ್ಮ ಅನಿಲ್ ಮೇರಿಯಾಳು ಕೂಡ ಇದರಲ್ಲಿದ್ದಾನೆ. ಈತ ಏನು ಚಂದ್ರಶೇಖರ್ನ ಪರ್ಸ್ನಲ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇದನ್ನು ಗೋವಾಗೆ ಹೋಗೋದು, ಶ್ರೀಲಂಕಕ್ಕೆ ಹೋಗೋದು, ಕ್ಯಾಸಿನೋಗಳಿಗೆ ಕರ್ಕೊಂಡು ಹೋಗೋದು. ಅನಿಲ್ ಮೇರಿಯಾಳು ಕೂಡ ವಿಜಯ್ ಮೇರಿಯಾಳ್ನ ತಮ್ಮನಾಗಿದ್ದು ಚಂದ್ರಶೇಖರ್ನ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಸೋಲೋಮನ್ ಅಂತಂತೇಳಿ ಏನು ಆರೋಪಿ ಇದ್ದಾನೆ, ಈತ CCTV ಹ್ಯಾಂಡ್ಲರು. ಇವನು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇವನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಈತನೂ ಕೂಡ ಇದೇನು ನಮ್ಮ ಹೈ ಮಾಸ್ಕ್ ಲೈಟ್ನ ಕಟ್ ಮಾಡ್ತಾರೆ ಆ ಟೀಮಲ್ಲಿ ಕೂಡ ಆತ ಇರ್ತಾನೆ. ಅದೇ ರೀತಿ ಮೆರಿಯಾದಾಸ್, ಇವನು ಎಲೆಕ್ಟ್ರಿಷಿಯನ್ ಆಗಿತ್ತು. CCTV ಮತ್ತು ಎಲೆಕ್ಟ್ರಿಸಿಟಿ ಕೇಬಲ್ಸ್ಗಳನ್ನು ಮತ್ತು ಇನ್ಸೈಡ್ ಸೆಕ್ಯೂರಿಟಿ ಅಲಾರಾಮಿಂಗ್ ಸಿಸ್ಟಮ್ಸ್ ಏನಿರುತ್ತೆ ಅವುಗಳನ್ನು ಕೂಡ ಹೇಗೆ ಆಪ್ರೇಟ್ ಮಾಡಬೇಕು ಅನ್ನೋದು ಕೂಡ ಈತನಿಗೆ ಗೊತ್ತಿರುತ್ತೆ. ಅಷ್ಟೇ ಅಲ್ಲದೆ
ಇನ್ನೊಬ್ಬ ಆರೋಪಿ ಅಬು ಮೋಹನ್ ಅಂತ ಏನಿದ್ದಾನೆ, ಈತ ITI ಆಟೋಮೊಬೈಲ್ ಮಾಡಿದ್ದು, ಚಂದ್ರಶೇಖರ್ ಏನು ರಿಯಲ್ ಎಸ್ಟೇಟ್ ಮಾಡ್ತಾನೆ, ಆ ರಿಯಲ್ ಎಸ್ಟೇಟ್ಗಳಲ್ಲಿ ಅವನ ಜೊತೆಗೆ ಕಟ್ಟಡಗಳ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಈತನು ಕೂಡ ಕ್ಯಾಸಿನೋ ಪ್ಲೇಯರ್ ಆಗಿರ್ತಾನೆ. ಮತ್ತು ಮೊಹಮ್ಮದ್ ಆಸಿಫ್ ಏನಿದ್ದಾನೆ, ಈತ ಡೂಪ್ಲಿಕೇಟ್ ಕೀ ಮಾಡಿಕೊಟ್ಟವನು, ಈತ ಹುಬ್ಬಳ್ಳಿಯಲ್ಲಿ ಇವಂದೇ ಆದಂಥ ಒಂದು ಅಂಗಡಿ ಇರುತ್ತೆ. ಇನ್ನೊಬ್ಬ ಆರೋಪಿ ಇಜಾಜ್, ಈತನು ಕೂಡ ಚಂದ್ರಶೇಖರ್ ನಾರಾಯಣ ಡ್ರೈವರ್ ಆಗಿದ್ದು, ಈತನು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಾನೆ. ಸೊ ಇಷ್ಟೊಂದು ಎಲ್ಲ ಪ್ಲ್ಯಾನ್ಗಳನ್ನು ಮಾಡಿ ಈ ಪ್ರಕರಣವನ್ನು ಅವರು ಮಾಡಿರ್ತಾರೆ. ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂತಹ ಫ್ರಮ್ ದ ಡೇ ಒನ್ ನಮ್ಮ IGP ಸರ್ ಆದಂಥ ಚೇತನ್ ಸಿಂಗ್ ರಾಥೋಡ್ ಸರ್ ಅವರು ಶಾಂತವಾದಂಥ ಒಂದು ವಾತಾವರಣವನ್ನು ನಮಗೆ ಕಲ್ಪಿಸಿಕೊಟ್ಟು ಸೂಕ್ತವಾದಂಥ ಸಮಯ ಸಂದರ್ಭಗಳಲ್ಲಿ ಇನ್ವೆಸ್ಟಿಗೇಷನ್ ಟೀಮ್ಗೆ ಗೈಡ್ ಮಾಡಿ, ಸೊ ವಿತ್ ಲಾಟ್ ಆಫ್ ಪೇಷನ್ಸ್, ಯಾವುದೇ ರೀತಿಯಾದಂಥ ಪ್ರೆಷರು ನಮ್ಮ ಇನ್ವೆಸ್ಟಿಗೇಷನ್ ತಂಡದ ಮೇಲೆ ಬರದ ಹಾಗೆ, ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳಾದ ADG LNO ಹಿತೇಂದ್ರ ಸರ್ ಅವರಾಗಲಿ ಮತ್ತು DGP ಸರ್ ಆದ ಸಲೀಂ ಸರ್ ಅವರಾಗಲಿ ತನಿಖಾ ತಂಡಕ್ಕೆ ಯಾವ್ಯಾವ ರೀತಿ ಸಹಾಯ ಸಹಕಾರ ಮತ್ತು ಪ್ರೋತ್ಸಾಹ ಬೇಕು, ಎಲ್ಲ ರೀತಿಯಂಥ ಸಹಾಯ ಸಹಕಾರವನ್ನು ಕೊಟ್ಟಿರೋದ್ರಿಂದ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಪೊಲೀಸ್ ತಂಡ ಇದನ್ನು ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗಿದೆ. ಇದರಲ್ಲಿ ಸುಮಾರು 100ಕ್ಕಿಂತಲೂ ಹೆಚ್ಚು ಸಿಬ್ಬಂದಿ ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಅಲಾಂಗ್ ವಿತ್ ಅವರ್ IGP ಸರು ನಮ್ಮ ತನಿಖಾ ತಂಡದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. 14 ಜನ ಬೇರೆ ಆಪರೇಟರ್ ಇದ್ದಾರೆ, CCTV ಎಕ್ಸ್ಪರ್ಟ್, ಲಾರಿ ಡ್ರೈವರ್, ದೇ ಆಲ್ ರಿಕ್ವೈರ್ಡ್ ಫಾರ್ ದಿಸ್ ಬೇಸಿಕ್ ಜಾಬ್. ಹೌ ಡಿಡ್ ದೇ ಪ್ರಿಪೇರ್ ಹೋಲ್ ಟೀಮ್? ಅಂದರೆ ಇವರೇ ಸೆಲೆಕ್ಟ್ ಮಾಡಬೇಕಾದ್ರೆ ಮೊದಲಿಂದ ಕಾಂಟ್ಯಾಕ್ಟ್ ಇದ್ದಾರೆ ರೆಗ್ಯುಲರ್, ಹೌ ಡಿಡ್ ದೇ ಕಮ್ ಟುಗೆದರ್? ಈ ಒಬ್ಬರು ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತಾರೆ? ಸೊ ಅವರು ಎಲ್ಲ ಕೇಶವಪುರದಲ್ಲಿ, ಹುಬ್ಬಳ್ಳಿಯಲ್ಲಿ ಎಲ್ಲ ಕೇಶವಪುರದಲ್ಲೇ ಇರುವಂಥವ್ರು. ಇವರು ಮುಂಚಿತವಾಗಿ ಪರಿಚಯ ಇದ್ದವರು ಎಲ್ಲರಿಗೂ. ಸೊ ಅನ್ನೋನ್ ಪರ್ಸನ್ಸ್ ಅನ್ನೋದು ಯಾರೂ ಇಲ್ಲ ಅವರಿಗೆ, ಮುಂಚಿತವಾಗಿ ಪರಿಚಯ ಇದ್ದವರು. ಆ ಪರಿಚಯ ಇದ್ದವರಲ್ಲೇ ರೈಟ್ ಮ್ಯಾನ್ ಫಾರ್ ರೈಟ್ ಜಾಬ್, ಯಾವ್ಯಾವ ಕೆಲಸಕ್ಕೆ ಯಾರ್ಯಾರು ಸೂಕ್ತ ಆಗ್ತಾರೆ ಅವರಿಗೆ ಅದನ್ನು ಕನ್ವಿನ್ಸ್ ಮಾಡುವಂತಹ ಜವಾಬ್ದಾರಿ ಚಂದ್ರಶೇಖರ್ಗೆ. ಎಸ್, ಮೆಲ್ಟಿಂಗದ್ದು ಒಂದು ಉಳಿತು, ಯಾವ ರೀತಿ ಇವ್ರು ಮೆಲ್ಟ್ ಮಾಡಿದರು ಅಂತಂಥೇಳಿ. ಈಗ ದಾವಣಗೆರೆ ಪ್ರಕರಣದಲ್ಲಿ ಏನಾಗಿತ್ತು ಅಂದರೆ ಎಲ್ಲ ಆರ್ನಮೆಂಟ್ಸ್ಗಳನ್ನ ಹೋಗಿ ಹಾಗೆ ಇಟ್ಟಿರೋದ್ರಿಂದ ನಾಳೆ ಆರ್ನಮೆಂಟ್ ಡಿಸ್ಪೋಸ್ ಮಾಡೋದು ಕಷ್ಟ ಆಗುತ್ತೆ, ಎಲ್ಲಾದರೂ ಮಾಹಿತಿ ಸೋರಿಕೆ ಆಗುತ್ತೆ ಅಂತಂತೇಳಿ ತಿಳಿದ್ಬಿಟ್ಟು ಇವರು ಈ ಬಂಗಾರದ ಆಭರಣಗಳನ್ನ ಏನು ಮಾಡ್ತಾರೆ, ಹೊರಗಡೆ ಎಲ್ಲಿ ಡಿಸ್ಪೋಸ್ ಮಾಡಲ್ಲ. ತನ್ನದೇ ಸ್ಕೂಲ್ನಲ್ಲಿರುವಂತಹ ಒಂದು ಲ್ಯಾಬ್ರೋಟ್ರಿಯಲ್ಲಿ ಬೆಂಗಳೂರಿಂದ ಒಂದು ಮೆಲ್ಟಿಂಗ್ ಮಷೀನನ್ನು ತಂದು ಮತ್ತು ಹೇಗೆ ಮೆಲ್ಟ್ ಮಾಡಬೇಕಂತ ತಿಳ್ಕೊಂಡು ತನ್ನ ಶಾಲೆಯಲ್ಲೇ ಎಲ್ಲ ಬಂಗಾರವನ್ನು ಕರಗಿಸ್ತಾನೆ. ಸೊ ಸುಮಾರು 12 kg ನಮಗೆ ಆಭರಣ ಸಿಕ್ಕಿದೆ, ಉಳಿದಂಥ ಚಿನ್ನದ ಗಟ್ಟಿ ಸಿಕ್ಕಿದೆ. ಸೊ ಈ ಚಿನ್ನದ ಗಟ್ಟಿ ಸಿಕ್ಕಾಗ ನಮಗೆ ಅವಾಗ ನಾವು ಬ್ಯಾಂಕ್ ಅವ್ರಿಗೆ ಹೇಳ್ತೀವಿ ದ ಡಿಫ್ರೆನ್ಸ್ ಬಿಟ್ವೀನ್ ಗ್ರಾಸ್ ವೇಟ್ ಆ್ಯಂಡ್ ನೆಟ್ ವೇಟ್ ಅವಾಗಲೇ ಡಿಸ್ಕಷನ್ ಆಗುತ್ತೆ. ಸೊ ಗ್ರಾಸ್ ವೇಟ್ ಅಂತಂತಂದರೆ ಅದರಲ್ಲಿದ್ದಂಥ ಎಲ್ಲ ವೇಟನ್ನು ಹಿಡಿದು, ಅಂದರೆ ಮುತ್ತು, ರತ್ನ, ಹವಳ ಮತ್ತು ಈ ದಾರನ ಹಿಡ್ಕೊಂಡು ಎಲ್ಲ ವೇಟ್ ಹಿಡ್ಕೊಂಡು ಇಟ್ ಈಸ್ 58 kg ಸಮಥಿಂಗ್. ಸೊ ಅದು ಕೊಟ್ಟಿರ್ತಾರೆ. ಬಟ್ ಚಿನ್ನ ಕರಗಿಸಿದಾದ್ಮೇಲೆ ಅದ್ರ ಗಟ್ಟಿ ವ್ಯಾಲ್ಯೂ ಬೇರೆ ಆಗುತ್ತೆ, ಅಂದರೆ ಅದು ಗಟ್ಟಿ ಚಿನ್ನದ ಗಟ್ಟಿ ಬೇರೆ ಆಗುತ್ತೆ. ಸೊ ಅದರದ್ದು ಟೋಟಲ್ ನೆಟ್ ವೇಟು ಅದನ್ನು 40 kg ಅಂತ ಅವರು ಹೇಳಿದ್ದಾರೆ, ಲಿಖಿತವಾಗಿಯೂ ಕೊಟ್ಟಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮದು 27 kg ಗಟ್ಟಿ ಚಿನ್ನ ಮತ್ತು 12 kg ಚಿನ್ನದ ಆಭರಣವನ್ನು ನಾವು ಈಗಾಗಲೇ ವಶಪಡಿಸ್ಕೊಂಡಿದ್ದೀವಿ. ಅದರ ಜೊತೆಗೆ ಕೆಲವೊಂದಿಷ್ಟು ಚಿನ್ನವನ್ನು ಮಾರಿ ಇವರು ದುಡ್ಡನ್ನು ಸಂಪಾದನೆ ಮಾಡಿ ಅದನ್ನು ಕ್ಯಾಸಿನೋದಲ್ಲಿ ಆಟ ಆಡೋದಕ್ಕೆ ಯೂಸ್ ಮಾಡಿರ್ತಾರೆ. ಸುಮಾರು 1,16,00,000 ಕ್ಯಾಶನ್ನು ಕೂಡ ನಾವು ಕ್ಯಾಸಿನೋದಿಂದ ಸೀಸ್ ಮಾಡಿದ್ದೀವಿ. ಇನ್ನೂ ಸ್ವಲ್ಪ ಮಾಹಿತಿ ಇದೆ, ಅದನ್ನು ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಇನ್ನೂ ಆರೋಪಿಗಳು ನಮ್ಮ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ವಿ ಆರ್ ಹೋಪ್ಫುಲ್ ದಟ್ ವಿಲ್ ಗೆಟ್ ಸಮ್ ಮೋರ್ ಇನ್ ದಿಸ್ ಕೇಸ್. ಆಮೇಲೆ ಶ್ರೀಲಂಕಾಕ್ಕೂ ಹೋಗಿ ಕೂಡ ಇವರು ಕ್ಯಾಸಿನೋದಲ್ಲಿ ಆಟ ಆಡಿ ಬಂದಿದ್ದಾರೆ. ಹುಬ್ಬಳ್ಳಿಯಲ್ಲಿನೇ ಎಲ್ಲ ಈ ಕಳ್ಳತನದ ಬಗ್ಗೆ ಅವರು ಪ್ಲ್ಯಾನ್ ಮಾಡಿದ್ದಾರೆ. ಸರಿ 10 ಕೋಟಿ ಬೇರೆ ಪ್ರಕರಣದಲ್ಲಿ ಇವರು ಪ್ರೊಫೆಷ್ನಲ್ಸ್ ಅನ್ನೋದಕ್ಕೆ ಇಲ್ಲ, ಯಾಕೆಂತಂದರೆ ಇವ್ರ ಮೇಲೆ ಹಿಂದೆ ಯಾವುದೇ ರೀತಿಯಾದಂಥ ಈ ಕಳ್ಳತನದಾಗಿರ್ಬೋದು, ರಾಬ್ರಿ ಆಗಿರ್ಬೋದು, ಡಕಾಯಿತಿ ಆಗಿರ್ಬೋದು, ಯಾವುದೇ ಅಪರಾಧ ಪ್ರಕರಣಗಳು ರಿಜಿಸ್ಟರ್ ಆಗಿಲ್ಲ. ಸೊ ಅದರಲ್ಲಿ ಇಬ್ಬರ ಮೇಲೆ ಏನು ಚಂದ್ರಶೇಖರ್ ನರೆಲ್ಲ ಇದ್ದಾನೆ, ಅವನು ಬ್ಯಾಂಕಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಫ್ರಾಡ್ ಕೇಸ್ ರಿಜಿಸ್ಟರ್ ಆಗಿದೆ. ಅದೇ ರೀತಿ
ಯಾರು ನಮ್ಮ ಪೀಟರ್ ಚಾನ್ ಅಂತ ಏನಿದ್ದಾನೆ, ಅವನು ಅತಿಥಿ ಉಪನ್ಯಾಸಕ, ಒಬ್ಬರಿಗೆ ಜಾಬ್ ಕೊಡಿಸ್ತೀನಿ ಅಂತಂದೇಳಿ ಅವನ ಮೇಲೆ ಪ್ರಕರಣ ದಾಖಲಾಗಿದೆ. ಬಟ್ ದೇ ಡೋಂಟ್ ಹ್ಯಾವ್ ಎನಿ MOB ಹಿಸ್ಟ್ರಿ. ಫಸ್ಟ್ ಟೈಮ್ ಓಪನ್. ಸರಿ 10 ಕೋಟಿ ವಶಕ್ಕೆ ಬಂದ ಸರ್ ಬಂಗಾರ ಮಾರಿದ್ದು ದುಡ್ಡು ಇಲ್ಲ, ಸರ್ ಹೇಳಿದ್ದು 10.5 kg ಏನು ಫಸ್ಟ್ ಪ್ರೆಸ್ ಮೀಟಲ್ಲಿ ನಾವು ರಿಕವರಿ ಮಾಡಿಕೊಟ್ಟಿದ್ದೆ ಅದರದ್ದು ವರ್ತ್ ವ್ಯಾಲ್ಯೂ 10.75 ಲ್ಯಾಕ್. ಈಗ ಕ್ಯಾಶು ಇದು 1,16,00,000. ಈ ಬಂಗಾರವನ್ನು ಮಾರಿ ದುಡ್ಡನ್ನು ತೊಗೊಂಡು ಅದನ್ನು ಕ್ಯಾಸಿನೋದಲ್ಲಿ ಹೋಗಿ ಆಟ ಆಡೋದಕ್ಕೆ ಅದನ್ನು ಆಲ್ರೆಡಿ ಅವ್ರ ಅಕೌಂಟಲ್ಲಿ ಹಾಕ್ಕೊಂಡಿರ್ತಾರೆ. ಸೊ ಅದನ್ನು ಕೂಡ ಸೀಸ್ ಮಾಡಿದ್ವಿ. ಓನರ್ಸ್ಗಳಿಗೆ ಸಾಮಾನ್ಯವಾಗಿ ಎಲ್ಲ ಇಟ್ಕೊಂಡಿದ್ಮೇಲೆ ನೀವೇ ಕೊಡ್ತೀರಿ, ನಮ್ಮ ಮುಂದೆ ಕೊಟ್ಟು ಅವರ ಓನರ್ಗಳಿಗೆ ವಾಪಸ್ ಕೊಡ್ತೀರಿ. ಇದ್ರ ಗಟ್ಟಿ ಚೆನ್ನಾಗಿಬಿಟ್ಟಿದೆ. ಇಟ್ ವಿಲ್ ಬಿ ಗಿವನ್ ಬೈ ಯು, ಕೋರ್ಟ್ ಆರ್ ಬ್ಯಾಂಕ್. ಹೌ ಇಟ್ ವಿಲ್ ಬಿ ಡಿಸ್ಪೋಸ್ ಟು ದ ಓನರ್ಸ್? ದ ಬ್ಯಾಂಕ್ ವಿಲ್ ಡಿಸೈಡ್ ದಟ್. ಸರ್ ಇದು ಟೋಟಲ್ 53 ಕೋಟಿ ಇದೆ ಸರ್. 53. ಎಸ್, FIR ಪ್ರಕಾರ 53 ಕೋಟಿ. ಬಳಕೆ ಆಗಿರುವಂಥ ಕಾರೆಲ್ಲ ಬಾಡಿಗೆ ಪೀಟರ್ದು ಸ್ವಂತದ್ದಿದೆ, ಎಲ್ಲರದು ಸ್ವಂತದ್ದೇ ಇದೆ. ಸರ್ ಇದು ರೈಲ್ವೆ ಇಲಾಖೆ ವಾಹನ ಬಳಕೆ ಆಗುತ್ತೆ ಸರ್. ಯಾರು ಸರ್ ಈ ಬಾಲರಾಜ್ ರೈಲ್ವೆ ಇಲಾಖೆಯಲ್ಲಿ ಅವನು ಕೆಲಸ ಮಾಡ್ತಾನೆ. ಈ ಸ್ಕ್ರ್ಯಾಪ್ ಮೆಟೀರಿಯಲ್ ಡಿಸ್ಪೋಸ್ ಮಾಡೋದ್ರಲ್ಲೇ ಇರ್ತಾನೆ. ಅದರ ಡ್ರೈವರ್ನೂ ಕೂಡ ಇದರಲ್ಲಿ ಅರೆಸ್ಟ್ ಆಗಿದ್ದಾನೆ. ಇನ್ನೊಬ್ಬ ರೈಲ್ವೆ ಡಿಪಾರ್ಟ್ಮೆಂಟ್ ಎಂಪ್ಲಾಯ್ನ ಆಗಿದ್ದಾನೆ. ಇವರು ಅಲ್ಲಿ ರೆಕಾರ್ಡ್ಸನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅವತ್ತಿನ ದಿನ ನಾವು ಸ್ಕ್ರ್ಯಾಪ್ ಡಿಸ್ಪೋಸ್ ಮಾಡೋದಕ್ಕೆ ಬಿಜಾಪುರಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ. ಬಟ್ ಯಾವುದೇ ರೀತಿಯಾದ ಸ್ಕ್ರ್ಯಾಪನ್ನು ಅವ್ರು ತುಂಬ್ಕೊಂಡು ಬರಲ್ಲ. ಕೆಲವೊಂದಿಷ್ಟು ಖಾಲಿ ಬಾಟಲ್ಸ್ಗಳನ್ನ ತಂದಿರ್ತಾರೆ. ಅದರ ಜೊತೆಗೆ ಈ 2 ವೀಲರ್ಸ್ಗಳನ್ನ ಕೂಡ ತೊಗೊಂಬಂದಿರ್ತಾರೆ. ಇಲ್ಲೇ 2 ದಿನ ಏನು ಮನಗುಳಿ ಸುತ್ತಮುತ್ತಲು ಏನು 30 ಕಿಲೋಮೀಟರ್ ದೂರದಲ್ಲಿ ಒಂದು ಸೆಂಟರ್ನ ಮಾಡಿಕೊಂಡು ಆ ವೆಹಿಕಲ್ನ ಅಲ್ಲೇ ಇಟ್ಟು ಅಲ್ಲಿಂದನೇ ಕೂಡ ಇವರು ಹೋಗೋದು ಬರೋದು ಮತ್ತು ಆಪ್ರೇಟ್ ಮಾಡ್ತಾ ಇರ್ತಾರೆ. ಸೊ ವಾಪಸ್ ಹೋಗಿನೂ ಕೂಡ ಅದು ಟ್ರಕ್ ಹೋದಾಗ ಅಲ್ಲಿ ಅಲೆಬಿ ಕ್ರಿಯೇಟ್ ಆಗುತ್ತೆ. ಇವರು ಬಿಜಾಪುರಿಗೆ ಸ್ಕ್ರ್ಯಾಪು ಡಿಸ್ಪೋಸ್ ಮಾಡೋಕ್ಕೆ ಬಂದಿದ್ರು ಮತ್ತು ವಾಪಸ್ ಬಂದಿದ್ದಾರೆ ಅಂತೇಳಿ. ಬಟ್ ಆ ಹೆಸರಲ್ಲಿ ಇವರು ಆ್ಯಕ್ಚುಲಿ ಇಲ್ಲಿ ಕಳ್ಳತನ ಮಾಡೋಕ್ಕೆ ಬಂದಿದ್ರು. ಸರ್ ಇನ್ನೂ ಎಷ್ಟು ಜನ ಆರೋಪಿಗಳು ಇರ್ಬೋದು? ತನಿಖೆ ಮುಂದುವರೆದಿದೆ. ಸೊ ಇನ್ನೂ ನಮಗೆ ಅಷ್ಟೇ ಜನ ಅವ್ರು ಯಾರು ಅನ್ನೋದನ್ನು ಈಗ ತನಿಖೆ ಹಿತದೃಷ್ಟಿಯಿಂದ ನಾವು ಹೇಳೋಕ್ಕೆ ಹೋಗ್ತಾ ಇಲ್ಲ. ಸ್ಟಿಲ್ ದ ವರ್ಕ್ ಈಸ್ ಗೋಯಿಂಗ್ ಆನ್. ವಿ ಆರ್ ಹೋಗ್ತೀವಿ.